ಮತ್ತೆರಡು ಹೊಸ ಸಚಿವಾಲಯ ಸ್ಥಾಪನೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ವಿದೇಶಿ ಬಂಡವಾಳ ಹೂಡಿಕೆ ಆಕರ್ಷಣೆಗೆ ಪ್ರತ್ಯೇಕ ಸಚಿವಾಲಯವನ್ನ ಓಪನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಉತ್ತಮವಾದಂತಹ ತೀರ್ಮಾನ ಅಂತ ಹೇಳ್ಬೋದು. ಬೇರೆ ಯಾವ ಸಿಎಂ ಕೂಡ ಈ ರೀತಿಯಾಗಿ ಬದಲಾವಣೆ ಮಾಡಿರಲಿಲ್ಲ. ಅಂದರೆ ಹೊಸ ಸಚಿವಾಲಯಗಳು ಎರಡು ಬೇರೆ ಬೇರೆ ದೇಶಗಳ ಅಲ್ಲಿರುವಂಥ ನಮ್ಮ ಭಾರತೀಯರೇನಿದ್ದಾರೆ ಅವರಿಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಬೇಕು ಮತ್ತು ಜನಸಾಮಾನ್ಯರ ಕುಂದುಕೊರತೆ ಆಲಿಸೋಕೆ ಮತ್ತೊಂದು ಸಚಿವಾಲಯ ಓಪನ್ ಆಗುತ್ತೆ. ನಿನ್ನೆ ನಡೆದಂಥ ಅಧಿಕಾರಿಗಳ ಉನ್ನತ ಮಟ್ಟದ ಸಭೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇನ್ನು ಮಹಿಳಾ ಕೋಟಾದಡಿ ಹೊಸ ಖಾತೆಯನ್ನು ಹುಟ್ಟು ಹಾಕ್ತಾರಾ ಡಿ ಕೆ ಶಿವಕುಮಾರ್. ಸಾರ್ವಜನಿಕರ ಕುಂದುಕೊರತೆ ಆಲಿಸಲು ಹೊಸ ಸಚಿವಾಲಯ ಪ್ರಾರಂಭ ಆಗುತ್ತೆ. ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ನೇರವಾಗಿ ಸರ್ಕಾರಕ್ಕೆ ತಲುಪಿಸುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಈ ಹಿಂದೆ ಯಾರೂ ಕೂಡ ಮಾಡಿರಲಿಲ್ಲ. ಈಗ ಗ್ರಾಮ ಸಭೆಗಳಂತಿತ್ತು ಅಥವಾ ಜನಸಂಪರ್ಕ ಸಭೆ ಇದೆಲ್ಲ ಸಿದ್ದರಾಮಯ್ಯನವರು ಹಿಂದೆ ಮಾಡಿದರು. ವಿಧಾನಸೌಧದ ಮುಂದೆನೇ ಮಾಡಿಬಿಟ್ರು ಅವರು. ಮತ್ತು ಅಲ್ಲಿ ಕೃಷ್ಣಾದಲ್ಲೂ ಕೂಡ ಮಾಡಿದರು. ಕಾವೇರಿ ಕೃಷ್ಣ ಈ ಕಡೆ ಮಾಡಿದರು. ಭಾಳ ಜನ ಬಂದುಬಿಟ್ರು. ಅಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳು ಕೂಡ ಉಂಟಾಯಿತು. ಬಟ್ ಜನರು ನೇರವಾಗಿ ಸಿದ್ದರಾಮಯ್ಯನವರು ಸಮಸ್ಯೆಯನ್ನು ಆಲಿಸಿದರು. ಅದಕ್ಕೆ ಪರಿಹಾರ ಕೂಡ ಕಂಡುಕೊಂಡಿದ್ದರು. ಆದರೆ ಈಗ ವಿಭಿನ್ನವಾದಂಥ ಪ್ಲ್ಯಾನ್ ಇದು. ಒಬ್ಬರನ್ನು ಸಚಿವರನ್ನಲ್ಲಿ ನೇಮಕ ಮಾಡಿಬಿಟ್ರೆ ಅವ್ರ ಹತ್ರ ಏನೇ ಇದ್ರೂ ಕೂಡ ಜನರು ನೇರವಾಗಿ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು ಅಥವಾ ಪತ್ರದ ಮುಖೇನವಾಗಿ ಹೇಳ್ಕೊಳ್ಬೋದು. ಇಲ್ಲಿ ಆ ಸಚಿವರು ಏನು ಮಾಡ್ತಾರೆ, ರಾಜ್ಯದ ಎಲ್ಲ ಕಡೆಗಳಲ್ಲೂ ಅವರು ಪ್ರವಾಸವನ್ನು ಮಾಡ್ಬೋದು. ಜಿಲ್ಲಾವಾರು ಹೋಗಿ ಸಮಸ್ಯೆಗಳನ್ನು ಆಲಿಸ್ಬೋದು, ಸರ್ಕಾರದ ಗಮನಕ್ಕೆ ತರಬಹುದು, ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಬೋದು. ಒಳ್ಳೆಯ ಪ್ಲ್ಯಾನ್ ಅಂತ ಹೇಳ್ಬೋದು ಇದು. ಇನ್ನೊಂದು ಅನಿವಾಸಿ ಭಾರತೀಯರಿರ್ತಾರಲ್ವ, ಇಲ್ಲಿಂದ ಹೋಗಿ ಅಲ್ಲಿ ಬದುಕು ಕಟ್ಕೊಂಡವರು ಅವ್ರಿಗೆ ಇಲ್ಲಿ ಬಂಡವಾಳ ಹೂಡಲಿಕ್ಕೆ ಅಥವಾ ಅವ್ರು ಏನೋ ಒಂದು ಉದ್ಯಮವನ್ನು ಆರಂಭ ಮಾಡ್ತಾರೆ ಅಂದರೆ ಅವ್ರಿಗೆ ಉತ್ತೇಜನವನ್ನು ಕೊಡಲಿಕ್ಕೆ ಒಂದು ಅವಕಾಶವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೂ ಕೂಡ ಒಬ್ಬರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಎರಡು ಪ್ರತ್ಯೇಕ ಸಚಿವಾಲಯ ಮತ್ತು ಸಚಿವರು ಒಳ್ಳೆ ತೀರ್ಮಾನ ಅಂತ ಅನಿಸುತ್ತಿದ್ದು. ಬೇರೆ ಯಾರೂ ಕೂಡ ಇಂಥ ಪ್ರಯೋಗಕ್ಕೆ ಮುಂದಾಗಿರಲಿಲ್ಲ. ಬಟ್ ಇದರಿಂದ ಏನು ಪ್ರಯೋಜನ ಆಗ್ಬೋದು ಅಂತ ಭವಿಷ್ಯದಲ್ಲಿ? ಖಂಡಿತ ಪ್ರಭು, ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ ನಂತರ ಸಿಎಂ ಡಿ ಕೆ ಶಿವಕುಮಾರ್ ನಿನ್ನೆ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ನಡೆಸ್ತಾರೆ. ಸರ್ಕಾರದ ಪ್ರಮುಖ ಇಲಾಖೆಯ ಅಧಿಕಾರಿಗಳು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸೂಚನೆಗಳನ್ನು ಕೂಡ ಕೊಡಲಾಗತ್ತೆ. ಬೆಂಗಳೂರು ಅಭಿವೃದ್ಧಿಯ ವಿಚಾರದಲ್ಲಿ, ಹಾಗೆ ರೌಡಿಸಂಗೆ ಕಡಿವಾಣವನ್ನ ಹಾಕುವಂತ ನಿಟ್ಟಿನಲ್ಲಿ ಅಪರಾಧಗಳಿಗೆ ನಿಯಂತ್ರಣವನ್ನ ತರುವಂತ ವಿಚಾರ ಇರ್ಬೋದು, ಕೋಮು ಗಲಭೆ ಕೋಮು ದ್ವೇಷಗಳಿಗೆ ನಿಯಂತ್ರಣ ತರುವಂತ ಒಂದು ಸೂಚನೆಗಳನ್ನು ಕೂಡ ನಿನ್ನೆ ಹಿರಿಯ ಅಧಿಕಾರಿಗಳಿಗೆ ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಆಸ್ಪದವನ್ನ ಕೊಡಬಾರದು, ಶಾಂತಿಯುತವಾಗಿ ರಾಜ್ಯದಲ್ಲಿ ಸರ್ಕಾರ ನಡೆಯಬೇಕು, ಆ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ನೀವು ನಿರ್ಮಾಣ ಮಾಡಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಇದರ ಜೊತೆಗೆ ಎರಡು ಪ್ರಮುಖ ಸಚಿವಾಲಯಗಳ ಸ್ಥಾಪನೆಗೆ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಒಂದು NRI ಕೋಟಾದಡಿ ವಿಶೇಷ ಸಚಿವಾಲಯವನ್ನ ಸ್ಥಾಪನೆ ಮಾಡೋದು, ಮತ್ತೊಂದು ಸಾರ್ವಜನಿಕರ ಕುಂದುಕೊರತೆಗಳನ್ನ ಆಲಿಕೆ ಮಾಡೋದಕ್ಕೆ ಮತ್ತೊಂದು ಸಚಿವಾಲಯವನ್ನ ಸ್ಥಾಪನೆ ಮಾಡುವಂತಹ ನಿರ್ಧಾರವನ್ನು ಅಲ್ಲಿ ತೆಗೆದುಕೊಳ್ಳಲಾಗಿದೆ. ಕ್ಯಾಬಿನೆಟ್ ನಲ್ಲಿ ಇದರ ಬಗ್ಗೆ ಮತ್ತೊಮ್ಮೆ ವಿಸ್ತಾರವಾಗಿ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಇದನ್ನ ಅನುಷ್ಠಾನ ಮಾಡುವ. ಶಿವಕುಮಾರ್, ಹಾಗೆ ಓಡಲ್ಲಿರಿ, ಒಂದು ಬ್ರೇಕಿಂಗ್ ಬರ್ತಾ ಇದೆ. ಮತ್ತೆ ಸಂಪರ್ಕ ಮಾಡ್ತೀವಿ ನಿಮ್ಮನ್ನ.